ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಫೈನಲಿ ಇವತ್ತೇನಪ್ಪ ವಿಶೇಷ ಅಂತಂದರೆ, ಸಾರಿ ಗಾಯ್ಸ್, ವ್ಲಾಗ್ ಶೂಟ್ ಮಾಡೋಕ್ಕೆ ಲೇಟ್ ಆಗ್ಬಿಟ್ಟು. ಸೊ ಟೈಮ್ ಬಂದ್ಬಿಟ್ಟು 4:55 ಆಗಕ್ಕೆ ಬಂದತ್ತೆ. ಸೊ ಭಾಳ ಲೇಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಇವತ್ತು ವ್ಲಾಗ್ ಅಂತಂದರೆ, ನಾವು ಇಲ್ಲಿ ಎಲ್ಲ ನೋಡ್ಬೋದಾಯಿತು. ನಿನ್ನೆ ನೀವು ಮಳೆ ಬಂದರೆ ಇದೆಲ್ಲ ಸೋರ್ತಿತ್ತು. ಸೊ ಅದಕ್ಕಂತೇಳಿ ಹೊಸ್ದಾಗಿ ಇಲ್ಲಿ ಶೆಡ್ ಹಾಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಏನಪ್ಪ ಅಂತಂದರೆ ಅಡುಗೆ ಸಾಮಾನು, ಆಮೇಲೆ ಸಣ್ಣ ಯಾರನ್ನ ಹುಡುಗರು ಬಂದರೆ ಇರೋಕ್ಕಾಗಿ. ಸೊ ಇದನ್ನೇ ಸ್ಪೆಷಲಾಗಿ ಮಾಡ್ತಾಯಿದ್ದೀವಿ ಗೈಸ್. ಸೊ ತೋರಿಸ್ತೀನಿ ಹೆಂಗೈತೆ ಅಂತ. ಇಲ್ಲಿ 2 ಕಲ್ಲುಗಳಿದ್ವು ಗೈಸ್. ಇಲ್ಲಿ ಆ 2 ಕಲ್ಲನ್ನು ಜರ್ಸಿ 6ರಿಂದ ಜರ್ಸಿ ಇಲ್ಲಿಗೆ ತಗೊಂಬಂದಿದ್ದೀವಿ. 2 ಕಲ್ಲು, ಇಷ್ಟು ದೊಡ್ಡ ಕಲ್ಲು. ಆಮೇಲೆ ಮಣ್ಣು ಹಾಕ್ತಾಯಿದ್ದೀವಿ ಒಳಗಡೆ. ಸೊ ಇಷ್ಟು ಮಟ್ಟಿಗೆ ಬೇಸ್ಮೆಂಟ್ ಬರ್ಬೇಕಂತ ಇಲ್ಲಿಂದ ಈ ಥರ ತಗಡು ಹಾಕ್ತೀವಿ. ಮೇಲಿಂದ ಒಂದು ಶೆಡ್ ಹಾಕ್ಬಿಡ್ತೀವಿ ಇಲ್ಲಿ ಸ್ಮಾಲ್ ಆಗಿರೋಕ್ಕೆ. ಸೊ ಏನನ್ನ ಹಾಕೋಕ್ಕಾಗಿ, ಏನನ್ನ ಇರೋಕ್ಕಾಗಲಿ, ಯಾರಾದ್ರು ಇದ್ದರೂ ಕೂಡ ನಡೆಯೋಂಗಾಗಲಿ ಹಾಕ್ತಾಯಿದ್ದೀವಿ ಗೈಸ್. ಸೊ ಗಾಯ್ಸ್, ಇವಾಗ ಇಲ್ಲಿರೋ ಮಣ್ಣನ್ನೆಲ್ಲ ತಗೊಂಡೋಗಿ ಶೆಡ್ ಒಳಗೆ ಹಾಕ್ಬೇಕು. ಸೊ ಹಾಕೊಂಬಂದು ಸೊ ಗಾಯ್ಸ್ ಈ ಪ್ಲೇಸ್ನಲ್ಲಿ ಇವಾಗೆಲ್ಲ ಮಣ್ಣು ಹಾಕಬೇಕು. ಸೊ ಇಷ್ಟು ಇನ್ನು ಮಣ್ಣು ತರ್ಬೋದೈತಿ. ಇನ್ನು ಈ ಮಟ್ಟಿಗೆ ಬರ್ಬೇಕು ಇನ್ನು ಮಣ್ಣು. ಸೊ ಇನ್ನು ಮಣ್ಣು ಹಾಕೋಣ. ಸೊ ತುಂಟೆ ತಗೊಂಡ್ಬರ್ಬೇಕು, ಚಕ್ಕೆ ತಗೊಂಡಿದ್ದೀನಿ. ಆ್ಯಂಡ್ ಇವತ್ತು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನೋಡ್ತಾನೆ ಇರಿ, ಸ್ಟಿಲ್ ಎಂಡ್ವರೆಗೆ ನೋಡಿ, ಸ್ಕಿಪ್ ಮಾಡಲಾರ್ದಂಗೆ. ಸೊ ಗೈಸ್, ಇನ್ನೂ ಹಾಕಬೇಕು. ಸೊ ಇನ್ನೂ ಭಾಳಷ್ಟು ಐತೆ. ಆ್ಯಂಡ್ ಸ್ವಲ್ಪ ಆಗಿರೋದು ಮಣ್ಣು. ಸೊ ಅನ್ಸ್ಬೋದು. ಸೊ ಗೈಸ್, 10 ಪುಟ್ಟಿ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಪುಟ್ಟಿಗಳನ್ನ ತಂದು ಹಾಕಬೇಕು. ಆ್ಯಂಡ್ ಇವಾಗ ಮಣ್ಣು ಕೂಡ ನೋಡ್ಬೋದು ನೀವು, ಈ ಮಟ್ಟಿಗೆ ಬಂದಿದೆ. ಇವಾಗ ಈ ಟೈಪಿಗೆ ಬರಬೇಕು ಮಣ್ಣು. ಸೊ ಒಳ್ಳೆಯವರಿಗೆ ಹಾಕ್ತಾನೆ ಇರಬೇಕು. ಆ್ಯಂಡ್ ಭಾಳ ಸಾಕಾಗಿದೆ. ಆ್ಯಂಡ್ ನನ್ನ ಫೋನ್ ಕೂಡ ಭಾಳ ಹೀಟ್ ಇರ್ತೈತೆ 5 ನಿಮಿಷಕ್ಕೂ. ಸೊ ಅದಕ್ಕೇನು ಮಾಡಿ ಅಂದರೆ ಬಟ್ಟೆನ ತಣ್ಣಗೆ ಮಾಡಿಬಿಟ್ಟಿದ್ದೀನಿ. ಅದ್ರ ಮೇಲೆ ಹಾಕ್ತಾಯಿದ್ದೀನಿ, ಬಟ್ಟೆ ಮೇಲೆ, ಕ್ಯಾಮ್ರದ ಮೇಲೆ ಹಾಕ್ತಾಯಿದ್ದೀನಿ ಬಟ್ಟೆನ, ಫೋನ್ ಮೇಲೆ. ಸೊ ಫೋನ್ ಮೇಲೆ ಹಾಕ್ತಿದ್ರು, ಈಗ ಫೋನ್ ಬರ್ತೈತೆ ಗಾಯ್ಸ್. ಸೊ ನನ್ನ ಫೋನ್ ಭಾಳ ಹೀಟ್ ಇರ್ತಿರೋದ್ರಿಂದ ಮಾಡೋ ತಪ್ಪಿಲ್ಲ. ಸೊ ಅಂತ ನನ್ನ ಬಟ್ಟೆನ ಸೊ ಹಾಕಿದ್ದೀನಿ. ಅದಕ್ಕಂತ ಸ್ವಲ್ಪ ತಣ್ಣಗೈತೆ ನನ್ನ ಫೋನು. ಆ್ಯಂಡ್ ಇವತ್ತಿನ ಟೆಂಪ್ರೇಚರ್ ಬಂದ್ಬಿಟ್ಟು 41 ಡಿಗ್ರಿ ಸೆಲ್ಸಿಯಸ್ ಐತೆ ಗೈಸ್ ಇವತ್ತು. ಸೊ ಭಾಳ ಹೀಟ್ ಐತೆ. ಅದಕ್ಕಂತೇಳಿ ಫೋನ್ ಆವಾಗಿಂದ ಹೀಟೇ ಇರೈತೆ, ಆಫ್ ಹಾಕಿ ಕುಂತೈತೆ. ಸೊ ಇನ್ನೂ ಭಾಳಷ್ಟು ಐತೆ, ಅಲ್ಲಿವರೆಗೆ ಮಣ್ಣು ಹಾಕ್ಬೇಕು ಗೈಸ್ ಇನ್ನು. ಸೊ ಮಣ್ಣು ಹಾಕ್ತಾ ಸಿಗೋಣ. ಸೊ ಗೈಸ್, ಮಣ್ಣು ಹಾಕೋಷ್ಟೊಂದು ಹಾಕಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಲೆವೆಲ್ ಮಾಡಿಬಿಟ್ರೆ ನನಗೆ ಇನ್ನೂ ಎಷ್ಟು ಹಾಕ್ಬೇಕು ಮಣ್ಣು ಅಂತ ಗೊತ್ತಾಗ್ತದೆ. ಅಂದರೆ ಇನ್ನೂ ಹಾಕ್ತಾನೆ ಇರ್ತೀನಿ ಗೈಸ್ ನಾನು ಮಣ್ಣನ್ನು. ಸೊ ಇನ್ನೂ ಎಷ್ಟು ಬೇಕಂತ ನೋಡೋಣ. ಚಾಪೆ ಇದ್ರೊಳಗೆ ಮುಚ್ಚೋಗ್ಬಿಡುತ್ತೆ ಗೈಸ್. ಸೊ ಲೆವೆಲ್ ಮಾಡಿ ನೋಡಿದ್ದೀನಿ ಗೈಸ್, ಆದರೂ ಇಷ್ಟು ಲೆವೆಲ್ ಮಾಡಿದ್ರು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಮಣ್ಣು ಬೇಕು. ಸೊ ಇನ್ನೂ ಮಣ್ಣು ಹಾಕ್ಬೇಕು. ಇನ್ನು ಆ ಕಡೆಯಿಂದೆಲ್ಲ ಆ ಮಣ್ಣು ಹಾಕ್ಕೊತಾನೆ ಬರ್ಬೇಕಿನ್ನು. ಸೊ ಮಣ್ಣು ಭಾಳ ಕಮ್ಮಿ ಐತಿ, ಮತ್ತು ತೊಡ್ಕೊಂಬರ್ಬೇಕು.
ಇನ್ನು ಕೆಲಸ ಸ್ಟಾರ್ಟ್ ಆಗುತ್ತದೆ. ಅವ್ರು ಬರೋವರೆಗೆ ನಾನು ಮಣ್ಣು ಹೊತ್ತಾಕದೆ. ಸೊ ಇನ್ನೊಂದು ಸ್ವಲ್ಪ ಐತಿ ಕೆಲಸ. ಆ್ಯಂಡ್ ನಿನ್ನೆಯಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಗೈಸ್ ಇವರು ಹೊಲ್ದಾಗ ಹೋಗಿ ಬಂದುಬಿಟ್ಟಿದ್ದಾರೆ. ಸೊ ಹುಲ್ ತಗೊಂಡು ಹಾಂ. ಸೊ ಹಣ್ಣು ನೋಡ್ಬೋದು, ಹಣ್ಣು ತಂದಿದ್ದಾರೆ ತಿನ್ನೋಕ್ಕೆ. ಇವು ನಿಮ್ಮಲ್ಲಿ ಎಷ್ಟು ಜನ ತಿಂದಿರೋ ಕಮೆಂಟ್ ಮಾಡಿ ಗೈಸ್. ಆಮ ಇನ್ನೊಂದು ಸ್ವಲ್ಪ ಮಣ್ಣು ಇವಂಗೆ ಎದುರಿಗೆ ಹಾಕ್ಬೇಕು. ಇದಾ ಏನು ಬಡಿ ಹಂಗದ ಗೈಸ್ ಹೇಳ್ಬಿಟ್ರೆ ಗೆದರ್ಲೆ ವಾರ್ನಿಂಗ್ ಕೊಡ್ತದ ಗೈಸ್ ನನಗೆ. ಸೊ ಕೊಡ್ಲಿ ಕೊಡ್ಲೇಬೇಕು ಹೊಸದು. ಸೊ ನೋಡ್ಬೋದು ಈ ಸ್ಟೈಲಿಗೆ ಬಂದೈತಿ ಇವಾಗ. ಯಾವ ಸ್ಟೈಲಾಗಿ ಇದ್ದಿದ್ದು ಯಾವ ಸ್ಟೈಲಾಗೆ ಇಷ್ಟು ತೆಗ್ದಿದ್ದು ಇಷ್ಟು ಮುಚ್ಚಿವಲ್ಲಮ್ಮ ಇನ್ನು. ಹಾಂ ಅದು ಇಟ್ಟಿನಿ ಅಲ್ಲ ಬೆಂಕಿ ಹಚ್ಚಿ. ಏನು ಬೆಂಕಿ ಹಚ್ಬಿಟ್ಟು ಎಲ್ಲಿ ಏನು ಹಾಕಮ್ಮ 10 ರೂಪಾಯಿ ಮಾಮ ಬೀಡಿ ತಗೊಂಡ್ಬಿಟ್ಟಿದ್ದೀನಿ ಗೈಸ್. ಸೊ ನೋಡ್ಬೋದು ನಮ್ಮ ಫ್ರಿಜ್ ರೆಡಿ ಆಗೈತಿ. ವಾಟರ್ ಪ್ಯಾಕೆಟ್ ಎಲ್ಲ ಇಟ್ಬಿಡ್ತೀವಿ. ಇದು ಅಮ್ಮ ಕಡ್ಡಿಪಟ್ನ ಅಂತ ಕೊಡು. ಹಂಗೆ ಕಡ್ಡಿಪಟ್ನ ಬೇಡ ಹಚ್ಕೋಣ. ಇಲ್ಲ ಬೇಕಂತೆ ಮತ್ತೆ ಪ್ಲಾಸ್ಟಿಕ್ಕೇ ಬೇಕಂತ. ಸೊ ಗೈಸ್ ಮತ್ತೆ ಇವಾಗ ಬಂಡೆ ಕಿತ್ತಬೇಕಂತ ಗೈಸ್. ಬಂಡೆ ಕಿತ್ತಿಸ್ತದಾರ ಗೈಸ್ ನನ್ನ ಕೈಗೆ. ಬಂಡೆ ಕಿತ್ತುಬಿಟ್ಟಲ್ಲಮ್ಮ. ತಕ್ಕ ನಾನು ಒಂದೇ ಕೈಲಿ ಎತ್ಕೊಂಡು ಹೋಗ್ಬಿಡ್ತೀನಿ. ತಕ್ಕ ಹಾಕಲ್ಲ ನಿನಗೆ ಐತೆ ನೋಡು. ಆಗಲ್ಲ ತಕ್ಕ ಹತ್ಕೊಂಡು ಕುಂದಿರ್ತೀಗಿ. ಸೊ ಫೈನಲಿ ಗೈಸ್ ಕೆಲಸ ಇಲ್ಲಿವರೆಗೆ ಬಂದೈತೆ. ಸೊ ನೋಡ್ಬೋದು ಎಲ್ಲ ಮಣ್ಣು ಹಾಕ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಅರ್ಧಕ್ಕೆಲ್ಲ ಫ್ಲೋರ್ಸ್ ಬರ್ತದೆ ಗೈಸ್. ಫ್ಲೋರ್ಸು ಹಳೆವು ನಮ್ಮ ಮನ್ಯಾಗ ಬಿದ್ದಿದ್ವಿ. ಸೊ ಆ ಫ್ಲೋರ್ಸ್ನ ಹಾಕ್ಬಿಡೋದು ಇಲ್ಲಿ. ಇದು ಸ್ಕೈ ನೋಡ್ರಿ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗೈತೆ. ಚಂದ್ರ ಬೇಸ್ ಕಾಣಿಸ್ತದೆ ಇವತ್ತು ಹೊರಗಡೆ. ಬೆಳಕಿನಲ್ಲಿ ಚಂದ್ರ ಕಾಣಿಸ್ತದಾನೆ. ಸೊ ಗಾಯ್ಸ್ ನಾವು ಮತ್ತೆ ಅಂಗಡಿ ಬಿಟ್ಟು ಬರ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಕ್ಯಾಮ್ರಾಮ್ಯಾನ್ ನಮ್ಮ ಮತ್ತೆ. ಸೊ ಕ್ಯಾಮ್ರಾ ಹಿಡ್ಕೊಂಡಿರೋದು ನಮ್ಮ ಮತ್ತೆ. ನಾನು ಡ್ರೈವ್ ಮಾಡ್ತಾಯಿದ್ದೀನಿ ಗಾಡಿನ. ಸೊ ಫೈನಲಿ ಗೈಸ್ ಅಂಗಡಿ ಹತ್ರ ಬಂದುಬಿಟ್ಟಿದ್ವಿ. ಸೊ ನಾನು ಗಾಡಿ ಬಿಗಿಟ್ಕೊಳ್ತೀನಿ. ಆ್ಯಂಡ್ ನಮ್ಮ ಮಳೆಯ ಬಂದುಬಿಟ್ಟಿದ್ದಾನೆ ಗೈಸ್ ಇವತ್ತು. ಎಲ್ಲಿಗೋದು ನಿಮ್ಮಮ್ಮ? ಎಲ್ಲಿಗೋದ್ಲು ನಿಮ್ಮಮ್ಮ? ಸೊ ಅಂಗಡಿ ಹತ್ರ ವಾಪಸ್ ಬಂದ್ಬಿಟ್ಟಿದ್ವಿ ಗೈಸ್. ಸೊ ನಮ್ಮ ಹಳೆಯ ನೋಡ್ಬೋದು ತಿರುಪತಿಗೆ ಹೋಗಿ ಗುಂಡು ಮಾಡಿಸ್ಕೊಂಬಂದ್ಬಿಟ್ಟಾನ, ಗುಂಡು ಬಾಸ್. ಸೊ ಇವತ್ತಿಂದ ನಮ್ಮ ಹೆಸರು ಇನ್ನೊಂದು ಹೆಸರು ಗುಂಡು ಬಾಸ್. ಸೊ ಕುಂತು ಬೋರ್ ಆಗ್ತಿತ್ತು, ಸೆಕೆ ಕೂಡ ಆಗ್ತಿತ್ತು. ಸೊ ನೀರೆಲ್ಲ ನೋಡ್ಬೋದು, ನೀರಾಗಿದ್ದೀನಿ. ಸೊ ಅದಕ್ಕೆ ಒಂದು ಕುರ್ಕುರೆ ಎಗರಿಸ್ಬಿಡ್ಬೇಕು. ಸೌನ್ಯಕ್ಕಂದ್ರು ಅವ್ರದ್ದು ಏನು ಬೇಕು? ಇದು ಬಬ್ಲಿಗೆ ಮೇ ತಿನ್ನಬಾರ್ದು.
ಏನು ಗಿಫ್ಟ್ ತಂದಿಯಮ್ಮ? ಹೇಳನ್ನ ಹೇಳ್ಬೋದಲ್ಲ ಏನಂತ. ಸೊ ಗಾಯ್ಸ್, ನಮ್ಮ ಅಕ್ಕ ಏನಂತ ಅಂತಂದ್ರೆ ನನಗೆ ಗಿಫ್ಟ್ ತಂದಿದ್ದಾಳೆ ತಿರುಪತಿಗೆ ಹೋಗಿ. ಸೊ ಅದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿತ್ತು. ಸೊ ಗಾಯ್ಸ್, ಇವಾಗ ಟೈಮ್ ಬಂದ್ಬಿಟ್ಟು 7:47 ಆಗಕ್ಕೆ ಬಂದೈತೆ. ಸೊ ಇವಾಗ ಕುರ್ಗೋಡಿಗೆ ಹೋಗೋ ಪ್ಲ್ಯಾನ್ ಐತೆ. ಸೊ ಕುರ್ಗೋಡಿಗೆ ಹೋದ್ಮೇಲೆ ನೋಡೋಣ ಅಲ್ಲಿ ಏನು ಇವಾಗ ಸೀನ್ ಇರ್ತಂತ. ಸೊ ಕರ್ನಾಟಕದಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಸೊ ಹೋಗೋಣ. ಆಮೇಲೆ ಬ್ರೆಡ್ ಪ್ಯಾಕೆಟ್ ಖಾಲಿ ಆಯ್ತಂತೆ, ಬ್ರೆಡ್ ಪ್ಯಾಕೆಟ್ ತರಬೇಕಂತೆ. ಆಮೇಲೆ ಅಂಗಡಿ ಮಾಲೆಲ್ಲ ಖಾಲಿ ಆಗ್ಯಾವ, ಸ್ವಲ್ಪ ತರಬೇಕು ಮಿನಿಮಮ್ ಅಂದ್ಬಿಟ್ರೆ. ಸೊ ಗೈಸ್, ಎಲ್ಲ ತಗೊಂಡಿದ್ದಾಗೋಯ್ತು ಮಾಲ್ ಅಂಗಡಿಗೆ. ಸೊ ತಾಂಡಿ ಹೋಗ ಅಂಗಡಿ ತಲೆ ಹೋಗೋದು. ಸೊ ಫೈನಲಿ ಗೈಸ್, ಮನೆ ಹತ್ರ ಬಂದ್ಬಿಟ್ಟಿದೆ, ಅಂಗಡಿ ಹತ್ರ. ಸೊ ಮಾಲುಗಳೆಲ್ಲ 10 ರೂಪಾಯಿ, 40 ರೂಪಾಯಿ ಇದೆ. ಸೊ ಫೈನಲಿ ಎಲ್ಲ ಸಿಗಾಕ್ಬಿಡೋಣ. ಅಲ್ಲೊಂದು ಮಾಲ್ ಹಾಕಿವಿ. ಇವು ಇದು ಎಷ್ಟು? 50 ರೂಪಾಯಿ ಅಂತ. 12 10 ರೂಪಾಯಿ ಉಳಿತದೆ. 10 ರೂಪಾಯಿ ಉಳಿತದೆ. ಅಲ್ಲ ಎಷ್ಟು? 50 ರೂಪಾಯಿ. ಟೇಸ್ಟ್ ಮಾಡಿದೆ. ಸೊ ಗೈಸ್, ಇದೇ ಲೈಟ್ನಾಗ ಊಟ ಮಾಡ್ತಿದ್ದೀವಿ. ಸೊ ಇಲ್ಲೆಲ್ಲ ಒಂದು ಸಲ ಐ ಹೋಪ್ ನಿಮಗೆ ಕಾಣಿಸ್ತೈತೆ ಅಂದ್ಕೊಂಡಿದ್ದೀನಿ. ಏನೂ ಕಾಣಿಸ್ತಿಲ್ಲ. ಸೊ ನೋಡ್ತಾ ಇದ್ರು ಗೈಸ್, ಈ ಕ್ಯಾಂಡಲ್ ಲೈಟ್ಗಳೇ ನಮಗೆ ಇವಾಗ ದೀಪ ಸದ್ಯ. ಅದಕ್ಕಿಂತದವ. ಸೊ ಇವು ಕರ್ಗ ತಕ್ಕಂಗೆ ಇಷ್ಟೇ ಲೈಟು. ಇವು ಮೊಂಬತ್ತಿ ಹಚ್ಬೇಕು. ಸೊ ಇದೇ ಲೈಟು. ಇವಾಗ ಕ್ಯಾಂಡಲ್ಲಾಗಿ ಊಟ ಮಾಡ್ತಿದ್ದೀವಿ. ಕ್ಯಾಂಡಲ್ ಚಂದ್ರ ಕೂಡ ಇವತ್ತು ಭಾರಿ ಪ್ರಕಾಶವಾಗಿದ್ದಾನೆ. ಸೊ ಅದಕ್ಕೆ ಅಂತೇಳಿ ಬೆಳಕಿಂದು ಚಿಂತೆ ಕೂಡ ಇಲ್ಲ. ಸೊ ಫೈನಲಿ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಚಾನಲ್ನ ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.